ನೋಡ್ತಾ ಇದ್ದೇವೆ. ಇದಕ್ಕೆ ಅಲ್ಲಿಂದಲೇ ಆರಂಭ ಆಗಿತ್ತು ಅನ್ನುವಂಥದ್ದನ್ನ ಕಾಣಬಹುದು. ಲಕ್ಷಾಂತರ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಆವತ್ತು ಭಾರತ ಒಂದು ಪ್ರಬಲ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳನ್ನ ತೋರಿಸಿತ್ತು. ಮುಂದೆ ಈಗ ಮೋದಿ ಕಾಲದಲ್ಲಿ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಾಗರಿಕರ ಆಹಾರದ ಹಕ್ಕು, ಶಿಕ್ಷಣದ ಹಕ್ಕು, ಮಾಹಿತಿಯ ಹಕ್ಕು ಇವುಗಳೆಲ್ಲವನ್ನೂ ಕೂಡ ಖಾತ್ರಿಪಡಿಸುವ ಮಸೂದೆಗಳ ಅಂಗೀಕಾರ ಇವರ ಅವಧಿಯಲ್ಲಿ ಆಯಿತು. ಮಾಹಿತಿಯ ವಿಚಾರದಲ್ಲಿ ಡಾಕ್ಟರ್ ಸಿಂಗ್ ಅವರ ಕಾಲದಲ್ಲಿ ಕ್ರಾಂತಿಯೇ ಆಯಿತು ಅಂತ ಹೇಳಬಹುದು. ಭಾರತದ ಆರ್ಥಿಕತೆಯ ವಿಚಾರದಲ್ಲಿ ನವೀನ ಚಿಂತನೆಗಳನ್ನು ಪರಿಚಯಿಸುವಲ್ಲಿ ಮಹತ್ವದ ಪಾತ್ರವನ್ನ ಡಾಕ್ಟರ್ ಸಿಂಗ್ ಅವರು ವಹಿಸಿದರು. ಅದಕ್ಕೆ ಅವರು ನಡೆದು ಬಂದ ಆ ಹಾದಿಯೂ ಕೂಡ ಕಾರಣವಾಗಿತ್ತು. ಒಬ್ಬ ಅಕಾಡೆಮಿಷಿಯನ್ ಆಗಿ ಅವರು ನಡೆದು ಬಂದ ಹಾದಿ, ಅವರ ತಜ್ಞತೆ, ಅವರು ಪಡೆದಿದ್ದಂತಹ ಡಿಗ್ರಿಗಳು, ಪಂಜಾಬ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ತಮ್ಮ ಪದವಿ ಪಡೆದರು, ಆನಂತರ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದರು. ಅನಂತರ 1957ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಆರ್ಥಿಕ ಟ್ರಿಪೋಸ್ ಅನ್ನ ಪೂರ್ಣಗೊಳಿಸಿದ್ರು. 1962ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಿಫಿಲ್ ಗೌರವವನ್ನು ಅವರು ಪಡೆದರು. ಅನಂತರ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡ್ತಾ ಇದ್ರು. ಅನಂತರ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಬೋಧನೆ ಮಾಡ್ತಾ ಇದ್ರು. ಇನ್ನು 1971ರಲ್ಲಿ ವಾಣಿಜ್ಯ ಸಚಿವಾಲಯದ ಆರ್ಥಿಕ ಸಲಹೆಗಾರರಾಗಿ ಭಾರತ ಸರ್ಕಾರವನ್ನ ಸೇರಿದರು. ಅನಂತರ ಶೀಘ್ರದಲ್ಲೇ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ 1972ರಲ್ಲಿ ಬಡ್ತಿಯನ್ನು ಕೂಡ ಪಡೆದರು. ಅನಂತರ 87ರಿಂದ 90ರವರೆಗೆ ಜಿನೇವಾದಲ್ಲಿದ್ದರು. ಇನ್ನು ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ, ಯೋಜನಾ ಆಯೋಗದ ಉಪಾಧ್ಯಕ್ಷ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್, ಪ್ರಧಾನಮಂತ್ರಿಯ ಸಲಹೆಗಾರ, ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಧ್ಯಕ್ಷ, ಹೀಗೆ ಹಲವು ಮಹತ್ವದ ಸ್ಥಾನಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಶಸ್ವಿಯಾಗಿ ನಿರ್ವಹಿಸಿದರು. 91ರಿಂದ ರಾಜ್ಯಸಭೆಯ ಸದಸ್ಯರಾಗಿದ್ದರು. ಇನ್ನು 1998ರಿಂದ 2004ರವರೆಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ರು. ಅಭಿವೃದ್ಧಿಯ ಕುರಿತಾದ ಅವರ ಬದ್ಧತೆ, ಆರ್ಥಿಕತೆಯ ಕುರಿತಾದ ಅವರಿಗಿದ್ದಂಥ ಅಗಾಧ ಅನುಭವ ಮತ್ತು ಜ್ಞಾನ ಮತ್ತು ಅವರ ಸರಳ ನಡೆನುಡಿ ಇವುಗಳಿಂದಾಗಿ ವಿಶ್ವದಾದ್ಯಂತ ಜನರ ಮೆಚ್ಚುಗೆಗೆ ಕಾರಣರಾಗಿದ್ದರು. ಅನೇಕ ಸ್ನೇಹಿತರನ್ನು ಕೂಡ ಪಕ್ಷಾತೀತವಾಗಿ ಡಾಕ್ಟರ್ ಸಿಂಗ್ ಅವರು ಗಳಿಸಿದ್ರು. ಭಾರತವನ್ನ ಒಂದು ಪ್ರಬಲ ಆರ್ಥಿಕ ಶಕ್ತಿಯನ್ನಾಗಿ ರೂಪಿಸಲೇಬೇಕು ಅಂತ ಅವರು ಹಾಕಿದ ಕಠಿಣ ಪರಿಶ್ರಮ ಮತ್ತು ಅವರ ವಿನಮ್ರ ನಡೆನುಡಿ, ಮೃದುವಾಗಿ ಮಾತನಾಡುವ ಶೈಲಿ ಇವೆಲ್ಲವೂ ಕೂಡ ಜನರ ಮನಸ್ಸನ್ನು ಗೆದ್ದಿತ್ತು. ಭಾರತವನ್ನು ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ದು ಹಲವು ಮಹತ್ವದ ಸಾಧನೆಗಳನ್ನು ಭಾರತ ಸಾಧಿಸಬೇಕು ಅನ್ನುವಂಥದ್ದು ಅವರ ಇಚ್ಛೆಯಾಗಿತ್ತು. ಎರಡೂ ಬಗೆಯ ವಿಚಾರಗಳನ್ನು ಅವರ ಆಡಳಿತಾವಧಿಯಲ್ಲಿ ಕಾಣಬಹುದಾಗಿತ್ತು. ಅತ್ಯಂತ ಒಳ್ಳೆಯ ವಿಚಾರಗಳು, ಜನರಿಗೆ ಅತ್ಯಂತ ಸಹಾಯ ಮಾಡಿದಂತಹ ವಿಚಾರಗಳು, ಬಡ ಮತ್ತು ಕೆಳ ಮಧ್ಯಮ ವರ್ಗದವರ ಆರ್ಥಿಕತೆಯನ್ನು ಇನ್ನಷ್ಟು ಸಬಲಗೊಳಿಸಿದಂತಹ ಅನೇಕ ವಿಚಾರಗಳು, ಭಾರತವನ್ನು ಉಳಿಸಿದಂತಹ, ಆ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದಂತಹ ಭಾರತದ ಆರ್ಥಿಕತೆಯನ್ನು ಉಳಿಸಿದಂತಹ ಅನೇಕ ವಿಚಾರಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿವೆ. ಅದೇ ರೀತಿ ಹಲವು ಹಗರಣಗಳು, ಅದು ಕೋಲ್ಗೇಟ್ ಇರಬಹುದು, ಕಲ್ಲಿದ್ದಲು ಹಗರಣ ಇರಬಹುದು, ಆ ರೀತಿಯ ಅನೇಕ ಹಗರಣಗಳು ಕೂಡ ಅವರ ಅವಧಿಯಲ್ಲಿ ನಡೆದವು. ಸೊ ಎರಡನ್ನೂ ಸೇರಿಸಿ ಇದನ್ನ ಟೀಕಾಕಾರರು ಕೂಡ ಮಾತನಾಡ್ತಾರೆ, ಅವರನ್ನು ಮೆಚ್ಚುವವರು ಕೂಡ ಮಾತನಾಡ್ತಾರೆ. ಸೊ ಇದನ್ನ ಮಿಕ್ಸ್ಡ್ ಲೆಗಸಿ ಅನ್ನೋ ರೀತಿನಲ್ಲಿ ನೋಡಿದಂಥದ್ದು ಕೂಡ ಇದೆ. ದೆಹಲಿಯ ನಿಗಂಬೋಧ್ ಘಾಟ್ನಲ್ಲಿ ಮಿಲಿಟರಿ ಗೌರವಗಳೊಂದಿಗೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ.
ಒಬ್ಬ ಅಂತೂ ಇಂತೂ ಖಂಡಿತವಾಗ್ಲೂ ಮನಮೋಹನ್ ಸಿಂಗ್ ಅವರು ಒಬ್ಬ ಸಜ್ಜನ ರಾಜಕಾರಣಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಭಾರತ ಒಬ್ಬ ಸಜ್ಜನ ರಾಜಕಾರಣಿಯನ್ನ ಕಳೆದುಕೊಂಡಿದೆ ಅಂತ ಹೇಳೋದ್ರಲ್ಲಿ ಖಂಡಿತವಾಗ್ಲೂ ಎರಡು ಮಾತಿಲ್ಲ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇವತ್ತು ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಮಿಲಿಟರಿ ಗೌರವಗಳು ಕೂಡ ಇರುತ್ತೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರುಗಳು ಮತ್ತು ಪಕ್ಷಾತೀತವಾಗಿ ಡಾಕ್ಟರ್ ಸಿಂಗ್ ಅವರನ್ನ ಮೆಚ್ಚಿಕೊಳ್ಳುವ ಅನೇಕ ನಾಯಕರುಗಳು, ಕಾರ್ಯಕರ್ತರುಗಳು, ಅವರ ವಿಶ್ವಾಸಿಕರು, ಅವರ ಅಭಿಮಾನಿಗಳು ಸಾವಿರಾರು ಜನ ದೆಹಲಿಯ ನಿಗಮ್ಬೋಧ್ ಘಾಟ್ನತ್ತ ಹೋಗ್ತಾ ಆ ಪಾರ್ಥಿವ ಶರೀರದೊಂದಿಗೆ ಆ ಯಾತ್ರೆಯಲ್ಲಿ ಪಾಲ್ಗೊಂಡಿರೋದನ್ನ ಗಮನಿಸಬಹುದಾಗಿದೆ. ಹಣಕಾಸಿನ ವಿಚಾರಗಳ ಕುರಿತಾಗಿ ಅವರಿಗಿದ್ದಂತಹ ಅಪಾರ ಪಾಂಡಿತ್ಯ ಮತ್ತು ಅತ್ಯಂತ ವಿನಮ್ರ ನಡವಳಿಕೆ, ಇವೆರಡೂ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಗೆ, ಶ್ರೇಷ್ಠ ರಾಜಕಾರಣಿಗೆ, ಅದರಲ್ಲೂ ಸ್ಟೇಟ್ಸ್ಮನ್ ಆಗಬಹುದಾದಂತಹ ಗುಣಗಳು ಇವೆರಡೂ ಕೂಡ, ಅದೆರಡೂ ಕೂಡ ಅದ್ಭುತವಾಗಿತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ. ಹಲವು ವಿಶ್ವ ನಾಯಕರು, ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಸೇರಿದಂತೆ ಹಲವು ವಿಶ್ವ ನಾಯಕರು ಡಾಕ್ಟರ್ ಸಿಂಗ್ ಅವರನ್ನ ಗೌರವಿಸುತ್ತಿದ್ದರು. ಜಾಗತಿಕ ಆರ್ಥಿಕ ಬಿಕ್ಕಟ್ಟನ್ನು ತಗ್ಗಿಸುವಲ್ಲಿ ಕೂಡ ಮನಮೋಹನ್ ಸಿಂಗ್ ಅವರ ಸಲಹೆ, ನಾಯಕತ್ವ ಮತ್ತು ಕೊಡುಗೆ ಸಾಕಷ್ಟು ಪ್ರಮುಖವಾದದ್ದು. ಇನ್ನು ರಾಷ್ಟ್ರ ತೀವ್ರ ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದಾಗ ಪ್ರಧಾನಿ PV ನರಸಿಂಹರಾವ್ ಅವರೊಂದಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶವನ್ನ ಬಿಕ್ಕಟ್ಟಿನಿಂದ ಹೊರತೆಗೆದು ಆರ್ಥಿಕ ಸಮೃದ್ಧಿ ಮತ್ತು ಸ್ಥಿರತೆಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸಾವಿರದ 1932 ಸೆಪ್ಟೆಂಬರ್ 26ನೇ ತಾರೀಕು ಮನಮೋಹನ್ ಸಿಂಗ್ ಅವರು ಜನಿಸಿದ ದಿನ. ಆವತ್ತಿಗೆ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆಗಿರಲಿಲ್ಲ. ಅಖಂಡ ಭಾರತ ಅಸ್ತಿತ್ವದಲ್ಲಿ ಇದ್ದ ಸಮಯದಲ್ಲಿ ಪಾಕಿಸ್ತಾನದ ಈಗಿನ ಭೂಭಾಗ ಗಾಕ್ ಭಾಗದಲ್ಲಿ ಮನಮೋಹನ್ ಸಿಂಗ್ ಅವರು ಜನಿಸಿದ್ರು. ಅಂದರೆ ಇವತ್ತು ಪಂಜಾಬ್ ಭಾಗ ಇದೆಯಲ್ಲ, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪಂಜಾಬ್ ಭಾಗ, ಅಲ್ಲಿ ಮುಂದೆ ಅವರು ಭಾರತದ ಪ್ರಧಾನಿಯಾದದ್ದು, ಅಂದರೆ ಪಾಕಿಸ್ತಾನದ ಈಗಿನ ಭೂಭಾಗದಲ್ಲಿ ಜನಿಸಿ ಮುಂದೆ ಭಾರತದ ಪ್ರಧಾನಿಯಾದದ್ದು ಖಂಡಿತವಾಗ್ಲೂ ಅದು ಒಂದು ದೊಡ್ಡ ಇತಿಹಾಸ. ವಿಶೇಷವಾಗಿ 1991ರ ಸಮಯದಲ್ಲಿ ಭಾರತ ಅನುಭವಿಸುತ್ತಿದ್ದಂತಹ ಆರ್ಥಿಕ ಮುಗ್ಗಟ್ಟು, ಇಡೀ ವಿಶ್ವವೇ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಭಾರತ ಕೂಡ ಆರ್ಥಿಕ ಮುಗ್ಗಟ್ಟಿನಲ್ಲಿತ್ತು. ಅಂಥ ಸಮಯದಲ್ಲಿ ದೇಶವನ್ನ ಅಂಥ ಆರ್ಥಿಕ ಮುಗ್ಗಟ್ಟಿನಿಂದ ಹೊರತಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡು ದೇಶಕ್ಕೆ ಆರ್ಥಿಕತೆಯ ನಿಟ್ಟಿನಲ್ಲಿ ಒಂದು ಸುಭದ್ರತೆಯನ್ನ ಮತ್ತು ಹೆಚ್ಚಿನ ಬಲವನ್ನು ಒದಗಿಸಿದಂತಹ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಪ್ರಧಾನಿ ಮೋದಿ ಅವರು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹಲವು ವಿಚಾರಗಳನ್ನು ಮೆಚ್ಚಿಕೊಂಡು ನಿನ್ನೆ ಟ್ವೀಟ್ ಮಾಡಿದರು. ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಆ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು. ಹಲವು ಬಾರಿ ನಮ್ಮ ನಡುವೆ ಸಂವಹನ ನಡೀತಾ ಇತ್ತು, ನಿರಂತರವಾಗಿ ಸಂವಹನ ನಡೀತಾ ಇತ್ತು, ನಿಯಮಿತವಾಗಿ ಸಂವಹನ ನಡೀತಾ ಇತ್ತು ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದನ್ನು ನೆನಪಿಸಿಕೊಂಡು